ಸರ್, ಮೊದಲ ಚಿತ್ತಾಪುರದಲ್ಲಿ ನಾಳೆ ಶೋಭಾ ಇದು ಮಾಡಲಿಕ್ಕೆ ಪಥಸಂಚಲನ ಮಾಡಲಿಕ್ಕೆ ಅವರು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಮತ್ತು ಕೆಲವನ್ನ ರಿಮೂವ್ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ, ಅಂದರೆ ಭಗವಧ್ವಜ ಈ ಥರದ್ದೆಲ್ಲ. ನೋಡಿ, RSS ಬ್ಯಾನರ್ ಇರ್ಬೋದು, RSSನ ಧ್ವಜ ಇರ್ಬೋದು, ಅಥವಾ RSSನ ಪಥಸಂಚಲನ ಇರ್ಬೋದು, ಪರ್ಮಿಷನ್ ತೊಗೊಳ್ಳಿ ಅಂತ ಕೇಳಿದ್ರು. ಪರ್ಮಿಷನ್ ತೊಗೊಂಡಿದ್ದಾರಾ? ಈಗ ಉದಾಹರಣೆಗೆ ಮೊದಲನೇ ಬಾರಿ ನಾನು ಸಚಿವನಾಗಿ ನಾನು ಹೋದಾಗ ನಮ್ಮ ಪಕ್ಷದವರೇ ಎಲ್ಲ ಕಡೆ ನಂದು ಪೋಸ್ಟರು ಬ್ಯಾನರ್ ಹಾಕಿದ್ರು. ಕಾರ್ಪೊರೇಷನ್ ಕಮಿಷನರ್ ನನಗೆ ಫೈನ್ ಹಾಕಿಲ್ವಾ? ನನಗೂ ಫೈನ್ ಹಾಕಿದ್ರು, ನಮ್ಮ ಪಕ್ಷಕ್ಕೂ ಫೈನ್ ಹಾಕಿದ್ರು. ಈಗಲೂ ಕೂಡ ಸಾಕಷ್ಟು ನಮ್ಮ ಕಾರ್ಯಕರ್ತರೆಲ್ಲ ಹುಟ್ಟುದಬ್ಬಕ್ಕೆ ಏನಾದರೂ ಮಾಡಿದ್ರೆ ಕಾರ್ಪೊರೇಷನ್ ಕಮಿಷನರ್ ಫೈನ್ ಹಾಕ್ತಾರೆ ಅನಧಿಕೃತ ಬ್ಯಾನರ್ಗಳಿಗೆ ತೆರವು ಮಾಡಿಸೋ ತಪ್ಪ ಹೇಳಿ? ಅದು ಯಾರದೇ ಇರ್ಬೋದು, ಫೈನ್ ಹಾಕಲಿ. ಈಗ ಯಾರು ಮಾಡಿದಾರೆ ಅಂತ ಗುರುತಿಸ್ತೀವಿ, ಅವ್ರಿಗೆ ಫೈನ್ ಹಾಕ್ತೀವಿ. ಪರ್ಮಿಷನ್ ತೊಗೊಂಡು ಹಾಕಲಿ, ಶುಲ್ಕ ಕಟ್ಟಲಿ ಕಾರ್ಪೊರೇಷನಿಗೆ ಅಥವಾ ಮುನ್ಸಿಪಾಲ್ಟಿಗೆ. ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಶುಲ್ಕ ಕಟ್ಟಲಾರ್ದೆ ನೀವು ಹಾಕ್ತಿರ, ಇಸ್ ದ್ಯಾಟ್ ಕರೆಕ್ಟ್ ಅಂತ? ಈಗ ಭಾಳಷ್ಟು ಕಡೆ ಅನಧಿಕೃತವಾಗಿ ಬಿಡ್ತಾರೆ, ಅದು ಮಾಡ್ತಾರೆ ಅಂತ ಹೇಳ್ಬೋದು. ಆ ಕಮಿಷನರ್ಗಳು ಜವಾಬ್ದಾರಿ ತೊಗೊಂಡು ಮಾಡಬೇಕು. ದೇರ್ ಇಸ್ ಅ ರೂಲ್ ಫಾರ್ ಇಟ್ ಅಲ್ವಾ? ಈಗ ಇವರು ಪಥಸಂಚಲನೆಗೆ ಏನು ನನಗೆ ಮಾಹಿತಿ ಪ್ರಕಾರ ಅವರು ಪರ್ಮಿಷನ್ ಕೇಳಿಲ್ಲ, ಇನ್ನು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಏನರ್ಥ ಸರ್ ಇದು? ಏನು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ? ನಾನು ಸುಮ್ಮನೆ ಒಂದು ಲೆಟರ್ ಕೊಟ್ಬಿಟ್ರೆ ನೀವು ಮೆರವಣಿಗೆಗೆ ಅಲೌ ಮಾಡಿಬಿಡ್ತೀರಾ ನನಗೆ? ಇವರಿಗೆ ಅಲರ್ಜಿ, ಇವರಿಗೆ ಅನುಮತಿ ಕೇಳಿಲ್ಲ, ಮಾಹಿತಿಯನ್ನು ನೀಡಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿರೋದು. ಅನುಮತಿ ಕೇಳ್ರಪ್ಪ, ಅನುಮತಿ ಕೇಳಿ. ನಾವು ಇಂಥ ಸಂಘಟನೆಯಿಂದ ಇರೋದು, ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಇಷ್ಟು ಜನ ಸೇರ್ತಾ ಇದ್ದೀವಿ, ಇದು ನಮ್ಮ ಉದ್ದೇಶ, ಇದು ಇದೆ, ಶಾಂತಿಯುತವಾಗಿ ಮಾಡ್ತೀವಿ, ಈ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ 10 ಜನ ಜವಾಬ್ದಾರಿ ಇದ್ದಾರೆ. ಕೇಳತ್ತಪ್ಪ ಸರ್? ವಾಟ್ ಇಸ್ ದ ಪ್ರಾಬ್ಲಮ್? ಐ ಡಿಂಟ್ ಅಂಡರ್ಸ್ಟ್ಯಾಂಡ್. ಏನು RSS ಫ್ಲಾಗ್ ಏನು ನ್ಯಾಷನಲ್ ಫ್ಲಾಗ್ ಏನ್ರಿ? ನ್ಯಾಷನಲ್ ಫ್ಲಾಗಾ? ಅನಧಿಕೃತವಾಗಿ ಹಾಕ್ಬಿಟ್ಟು ಇವಾಗ ನನ್ನ ಮೇಲೆ ಗುಬ್ಬೆ ಕೊಡಿಸ್ತಾರಾ ಸರ್? ಅಲ್ಲಿ ಈಗ ನಿಮ್ಗೆ ಈಗ ಇನ್ನೂ ಒಂದು 5 ನಿಮಿಷದಲ್ಲಿ ಇನ್ನೂ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಮೊನ್ನೆ BJPಯ ಅಭ್ಯರ್ಥಿ ನೇರವಾಗಿ ನನಗೇನು ಹೇಳ್ತಾನೆ, ಈಗ ಬರೀ ಫೋನ್ ಕಾಲ್ಗಳಲ್ಲಿ ನಿಮ್ಗೆ ಥ್ರೆಟ್ ಬರ್ತಾ ಇದೆ, ಇವರೆಲ್ಲ ಕಟ್ಟರ್ಪಂಥಿಗಳಿರ್ತಾರೆ, RSS ಅವರು ದೇಶಭಕ್ತರು, ಮನೆಗೆ ನುಗ್ಗಿ ಹೊಡಿತಾರೆ ಅಂತಾರೆ. ಈಗ DG ಕಂಪ್ಲೇಂಟ್ ಕೊಡ್ತೀನಿ ನಾನು. ಇಂಥ ವಾತಾವರಣ ಸೃಷ್ಟಿ ಮಾಡಿದ್ಮೇಲೆ ಇವ್ರಿಗೆ ಬಿಡಬೇಕಾ? ತಮಗೆ ನೇರವಾಗಿ ಈಗ ಎಸ್, ಚಿತ್ತಾಪುರ BJP ಇರ್ತೀನ ಸರ್. ಎಸ್. ಆಮೇಲೆ ಇದು ಯಾರು ಸೃಷ್ಟಿ ಮಾಡ್ತಾ ಇರೋ ಸರ್ ಇಂಥ ವಾತಾವರಣ? ಕಾನೂನನ್ನು ಪಾಲನೆ ಮಾಡುವಂತ ಇವ್ರಿಗೆ ಇಷ್ಟು ಬೇಸರನ? ಏನಕ್ಕೆ? ವೈ ಕಾಂಟ್ ದೇ ಫಾಲೋ ರೂಲ್ಸ್ ಲೈಕ್ ಎನಿ ಅದರ್ ಆರ್ಗನೈಸೇಷನ್? ವೈ ಕಾಂಟ್ ದೇ ಫಾಲೋ ರೂಲ್ಸ್ ಲೈಕ್ ಎನಿ ಅದರ್ ಅಸೋಸಿಯೇಷನ್? ವೈ ಕಾಂಟ್ ದೇ ಫಾಲೋ ರೂಲ್ಸ್ ಲೈಕ್ ಎನಿ ಅದರ್ ಸಿಟಿಸನ್? ಅಷ್ಟೇ ಸರ್. ತಾವು ಆ ಪತ್ರ ಬರೆದ ಕಾರಣಕ್ಕಾಗಿ ಅಲ್ಲಿ ಇದು ನಡೀತಾ ಇದೆ ಅಂತ ಪಥಸಂಚಲನ, ಅಥವಾ ಅವರು ಪ್ರೀ ಪ್ಲಾನ್, ಅಥವಾ ನಿಮ್ಗೊಂದು ಚಾಲೆಂಜ್ ಮಾಡುವಂಥ ರೀತಿನ ಸರ್? ಅದು ನನಗೆ ಗೊತ್ತಿಲ್ಲ, ನನಗೇನು ಚಾಲೆಂಜ್ ಮಾಡ್ತಾರ್ರಿ? ಈಗ ನಾನು ಕಾನೂನು ಫಾಲೋ ಮಾಡು ಅಂತ ಇರೋದು, ಅವ್ರು ಅದನ್ನು ಚಾಲೆಂಜ್ ಮಾಡು ಅಂದರೆ ಕಾನೂನಿಗೆ ಚಾಲೆಂಜ್ ಮಾಡ್ತಾ ಇರೋದಲ್ವಾ? ಪ್ರಿಯಾಂಕ್ ಖರ್ಗೆಗೆ ಚಾಲೆಂಜ್ ಮಾಡ್ತಾ ಇರೋದು. ಇದು ನನ್ನ ರೂಲಾ, ನನ್ನ ಕಾನೂನಾ? ಪಬ್ಲಿಕ್ ಸ್ಪೇಸಸ್ನಲ್ಲಿ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಏನು ರೂಲ್ ಇದೆ. ಈಗ ಇವ್ರು ನೋಡ್ಕೊಂಡು ಇನ್ನೂ 10 ಜನ ಮುಂದೆ ಬರ್ತಾರೆ, ಅವಾಗ ಯಾರು ಜವಾಬ್ದಾರಿ? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಲಾ ಆ್ಯಂಡ್ ಆರ್ಡರ್? ಗೌರ್ಮೆಂಟ್ ಅಲ್ವಾ? ಈಗ ಇವರೆಲ್ಲ ಬೆದರಿಕೆ ಹಾಕ್ತಾರೆ, ಅಭ್ಯರ್ಥಿಗಳು, BJP ಅಧಿಕೃತ ಅಭ್ಯರ್ಥಿಗಳು ಬೆದರಿಕೆ ಹಾಕ್ತಾರೆ, ಜನ ಸುಮ್ಮನಿರ್ತಾರ ಸರ್? ಐ ಆಮ್ ಆಲ್ಸೋ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್. ನನಗೂ ಒಂದು 50,000 ಜನ ಮತ ಕಳಿಸಿರೋದು, ಏನೋ ಹುಡುಗ ಮಾಡ್ತಾನೆ ಡೆವಲಪ್ಮೆಂಟು ಅಂತ.